ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತೀರಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಹೇಳ್ತಾ, ಸ್ನೇಹಿತರೆ ರಾಜ್ಯದ ಎಲ್ಲ ಮಹಿಳೆಯರು ವರ್ಷದಿಂದ ಬರ್ತಿದ್ದ ರಾಜ್ಯ ಸರ್ಕಾರದಿಂದ ಬರ್ತಿದ್ದ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2,000 ಬರ್ತಾಯಿತ್ತು. ಇದಕ್ಕಿಂತ ನೆನೆಸ್ಬಿಟ್ಟಿದ್ದಾರೆ. ಏನು ಕಾರಣ, ಏಕೆ, ಇನ್ನು ಮುಂದೆ ಕೊಡ್ತಾರೆ ಇಲ್ವಾ ಅಂಥೇಳಿ ಕೆಲವರು ನನಗೆ ಪ್ರಶ್ನೆಗಳನ್ನು ಕೇಳೋಕ್ಕೆ ಶುರು ಮಾಡಿದ್ರು ಫೋನ್ ಮಾಡಿ. ಹಾಗಾಗಿ ಅದರ ಬಗ್ಗೆ ಒಂದು ಚಿಕ್ಕ ಸುದ್ದಿ ಮಾಡಿದ್ದೀನಿ. ಅದು ಯಾಕೆ ಹಣ ಬಿಡುಗಡೆ ಮಾಡ್ತಿಲ್ಲ, ಯಾಕೆ ಬರ್ತಿಲ್ಲ, ಇನ್ನು ಬರುತ್ತಾ ಇಲ್ವಾ, ಇನ್ನು ಅಷ್ಟೇನ ಸರ್ಕಾರದ ಹೇಳಿದ್ದ 5 ವರ್ಷ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವವರೆಗೂ 5 ವರ್ಷನೂ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ಬರ್ತಾಯಿತ್ತು. ಇದಕ್ಕಿಂತ ಬರ್ತಿಲ್ಲ ಅಂತ ಹೇಳಿ ಸುಮಾರು ಜನರಿಗೆ ಒಂದು ಗೊಂದಲ ಸೃಷ್ಟಿಯಾಗಿದೆ. ಇನ್ನು ಅಷ್ಟೇ ಬಿಡಪ್ಪ ಅನ್ನೋ ಚರ್ಚೆ, ಆ ಥರ ಚರ್ಚೆ ಆಗಿದೆ. ಅದಕ್ಕೆ ಕಾರಣವಾದಂಥ ಮಾಹಿತಿ ಸಿಕ್ಕಿದೆ. ಸ್ನೇಹಿತರೆ, ಯಾಕೆ ಈ ರೀತಿಯಾಗಿದೆ ಅಂದರೆ, ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬರುತ್ತಿದ್ದ 2,000 ರೂಪಾಯಿ ಸುಮಾರು ಮಹಿಳೆಯರಿಗೆ ಹಣ ಬರುತ್ತಿತ್ತು. ಆದರೆ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಒಂದು ವರದಿಯನ್ನು ತಯಾರು ಮಾಡಿದ್ದಾರೆ, ಸರ್ವೆ ಮಾಡಿದ್ದಾರೆ. ಅದರಲ್ಲಿ ಏನಂದರೆ 1.78 ಲಕ್ಷ ಮಹಿಳೆಯರು ಆದಾಯ ತೆರಿಗೆ ಪಾವತಿದಾರರಾಗಿದ್ದಾರೆ. ಆದಾಯ ತೆರಿಗೆ ಪಾವತಿದಾರರು ಅಂದರೆ ಟ್ಯಾಕ್ಸ್ ಕಟ್ಟುವಂಥ ಮಹಿಳೆಯರು ಅಂತ ಖಚಿತವಾಗಿದೆ. ಹಾಗಾಗಿ ಅದನ್ನು ಸರ್ವೆ ಮಾಡ್ತಿದ್ದಾರೆ. ಈಗಷ್ಟೇ ಇವತ್ತಿನ ದಿನಕ್ಕೆ ಈಗ ಕಂಡುಹಿಡಿದಿರುವಂಥ ದಿನಕ್ಕೆ 1.78 ಲಕ್ಷ ಮಹಿಳೆಯರು ಆದಾಯ ತೆರಿಗೆದಾರರು ಅಂತ ಖಚಿತವಾಗಿರೋದ್ರಿಂದ ಅವರಿಗೆ ಇನ್ನು ಮುಂದೆ ಹಣ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಹಣ ಬರೋದಿಲ್ಲ. ಇನ್ನೂ ಸ್ವಲ್ಪ ಸರ್ವೆ ನಡೀತಿದೆ. ಎಲ್ಲ ಸರ್ವೆ ಮುಗಿದ ಮೇಲೆ ಯಾರಿಗೆಲ್ಲ ಬಡವರು ಮಧ್ಯಮದ ವರ್ಗದವರು ಇರ್ತಾರೆ ಅವ್ರಿಗೆಲ್ಲ ಯಾವ ರೀತಿ ಹಿಂದೆ ಬರ್ತಾಯಿತ್ತು ತಿಂಗಳಿಗೆ 2,000 ರೂಪಾಯಿ, ಅದೇ ರೀತಿಯಲ್ಲಿ ಮುಂದೆ ಹಣ ಹಾಕೋದು. ಈ 2 ತಿಂಗಳ ಹಣವನ್ನು ಒಂದೇ ಸಲಿನೂ ಹಾಕ್ಕೊಂಡು ಹೋಗ್ತಾರೆ. ಅದಕ್ಕೇನು ಸಮಸ್ಯೆ ಇಲ್ಲ. ಈಗಾಗಲೇ ಮುಂದಿನ ವಾರ ಈ ಹಣವನ್ನು ಬಿಡುಗಡೆ ಮಾಡ್ತಾರೆ. ಆದರೆ ಈಗ ಇರುವಂತಹ ಮಹಿಳೆಯರು ಇಷ್ಟು ದಿನ ತೊಗೊಂಡಿದ್ದಾರಲ್ವ, ಅದರಲ್ಲಿ 1.78 ಲಕ್ಷ ಮಹಿಳೆಯರಿಗೆ ಹಣ ಬರೋದು ನಿಲ್ಲಿಸಿಬಿಡ್ತಾರೆ. ಕಾರಣ ಇಷ್ಟೇ, ಅವರು ಆದಾಯ ತೆರಿಗೆದಾರರು ಆಗಿದ್ದಾರೆ, ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟುವಂಥ ಮಹಿಳೆಯರಾಗಿದ್ದರೆ, ಟ್ಯಾಕ್ಸ್ ಕಟ್ತಿದ್ದಾರೆ ಅಂದರೆ ಅವ್ರಿಗೆ ಇನ್ಕಮ್ ಅಂದರೆ ಆದಾಯ ಚೆನ್ನಾಗಿದೆ ಅಂತಲೇ ಅರ್ಥ. ಹಾಗಾಗಿ ಇದನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಪ್ರತಿಯೊಂದು ತಾಲೂಕುಗಳಲ್ಲಿ ಗ್ರಾಮ ಪಂಚಾಯತಿ ಹಳ್ಳಿಗೂ ಸರ್ವೆ ಮಾಡ್ತಿದ್ದಾರೆ. ಈಗಷ್ಟೇ 1.78 ಲಕ್ಷ ಮಹಿಳೆಯರು ಈ ಆದಾಯ ತೆರಿಗೆದಾರರು ಅಂತ ಸ್ಥಿರವಾಗಿ ಗೊತ್ತಾಗಿದೆ, ಖಚಿತವಾಗಿದೆ. ಹಾಗಿರೋದ್ರಿಂದ ಈಗ ಅವ್ರನ್ನ ಬಿಟ್ಟು ಉಳಿದವರಿಗೆ ಹಣ ಹಾಕಲು ಸರ್ಕಾರ ಯೋಚನೆ ಮಾಡಿದೆ. ಮುಂದಿನ ವಾರ ಪ್ರತಿಯೊಬ್ಬರಿಗೂ ಅವ್ರು ಬಿಟ್ಟು 1.78 ಲಕ್ಷ ಮಹಿಳೆಯರನ್ನು ಬಿಟ್ಟು ಉಳಿದ ಎಲ್ಲ ಮಹಿಳೆಯರಿಗೂ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಅದಕ್ಕೆ ಬೇರೆ ಸುಮಾರು ಜನ ನನಗೆ ಕಾಲ್ ಮಾಡಿ ಕೇಳುವುದರಿಂದ ಇದು ಏನು ಸರ್, ಇದು ಅಮೌಂಟ್ ಅಷ್ಟೇನಾ, ಬರಲ್ವಾ, ಏನೋ ಒಂದು ಒಳ್ಳೆಯ ಸ್ಕೀಮ್ ಆಗಿತ್ತು, ಅದು ಬರುವ 2,000ದಲ್ಲಿ ಮಕ್ಕಳ ಖರ್ಚು ವೆಚ್ಚಕ್ಕೆ ಸ್ವಲ್ಪ ಸಹಾಯ ಆಗ್ತಾಯಿತ್ತು, ಇದ್ದಕ್ಕಿಂತೆ ನಿಲ್ಲಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಕೆಲವರಿಂದ ಇದರ ಬಗ್ಗೆ ಮಾಹಿತಿ ಪಡೆದು ಸುದ್ದಿ ಮಾಡಲಾಗಿದೆ. ಈ ಸುದ್ದಿಯನ್ನು ನಿಮ್ಮ ಎಲ್ಲ ಮಹಿಳೆಯರಿಗೆ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಅವರು ಇದರ ಬಗ್ಗೆ ಅರಿವಾಗಲಿ ಅಂತ ಹೇಳ್ತಾ, ಈ ಸುದ್ದಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರು ಶೇರ್ ಮಾಡಿ ಅಂತ ಹೇಳ್ತಾ, ನಮಸ್ಕಾರ, ಧನ್ಯವಾದಗಳು ಸುದ್ದಿ ನೋಡಿದ್ದಕ್ಕೆ.